ಬೆಂಗಳೂರಿನಲ್ಲಿ ನಡೆದ ಒಂದು ಶಾಕಿಂಗ್ ನಿಜವಾದ ಘಟನೆ ಬಗ್ಗೆ ಇವತ್ತು ಮಾತಾಡೋಣ. ಪ್ರೀತಿ, ಸೇಡು ಇವೆಲ್ಲದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಈ ಕೇಸ್. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಈ ಕಥೆಯ ಅಂತ್ಯ ಇದೆಯಲ್ಲ, ನಿಜಕ್ಕೂ ಭಯಾನಕ. ಅವಳು ತನ್ನ ಪ್ರಿಯಕರನನ್ನೇ ಮನೆಗೆ ಕರೆದು ಅವನ ಕೈಕಾಲು ಕಟ್ಟಿ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿಬಿಡ್ತಾಳೆ. ಅಷ್ಟೇ ಅಲ್ಲ, ಅವನು ನರಳಿ ಸಾಯುವ ಕೊನೆ ಕ್ಷಣಗಳನ್ನ ವಿಡಿಯೋ ಕೂಡ ಮಾಡ್ಕೋತಾಳೆ. ಯೋಚನೆ ಮಾಡಿ. ಆದರೆ 4 ವರ್ಷಗಳ ಲವ್ ಸ್ಟೋರಿ ಈ ರೀತಿ ಒಂದು ಭಯಾನಕ ಕೊಲೆಯಲ್ಲಿ ಎಂಡ್ ಆಗಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ. ಹಾಗಾದ್ರೆ ಈ ಕ್ರೌರ್ಯದ ಹಿಂದಿನ ಕಾರಣ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ಬೇಕು. ಈ ಕತೆ ಶುರುವಾಗಿದ್ದೇ ಪ್ರೇಮ ಮತ್ತು ಕಿರಣ್ ಸಹೋದ್ಯೋಗಿಗಳಾಗಿದ್ದಾಗ. ಇವರ ಕತೆ ಶುರುವಾಗಿದ್ದು 4 ವರ್ಷಗಳ ಹಿಂದೆ. ರಾಜಾಜಿನಗರದ ಒಂದು VI ಬ್ರಾಂಚ್ನಲ್ಲಿ ಇಬ್ರು ಕೊಲೀಗ್ಸ್ ಆಗಿದ್ರು. 2 ವರ್ಷ ಒಟ್ಟಿಗೆ ಕೆಲ್ಸ ಮಾಡಿದ್ಮೇಲೆ ಈ ಪ್ರೊಫೆಷನಲ್ ರಿಲೇಶನ್ಶಿಪ್ ಲವ್ ಆಗಿ ಬದಲಾಯಿತು. ಆದ್ರೆ ಎಲ್ಲವೂ ಚೆನ್ನಾಗಿದೆ ಅನ್ಕೊಳ್ತಿದ್ದಾಗೆ ಕತೆಯಲ್ಲಿ ಒಂದು ಟ್ವಿಸ್ಟ್. ಇತ್ತೀಚೆಗೆ ಏನಾಯ್ತು ಅಂದ್ರೆ, ಕಿರಣ್ ಇನ್ನೊಬ್ಬ ಹುಡುಗಿ ಜೊತೆ ಹೊಸ ಸಂಬಂಧ ಶುರು ಮಾಡಿದ್ದ. ಅಂದ್ರೆ ಪ್ರೇಮ ಜೊತೆಗಿನ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದ. ಇಲ್ಲೇ ನೋಡಿ ಕಥೆ ದೊಡ್ಡ ತಿರುವು ಪಡೆದಿದ್ದು. ಮುರಿದು ಹೋದ ಪ್ರೀತಿ ಸೇಡು ತೀರಿಸ್ಕೊಳ್ಳೋ ಒಂದು ಪಕ್ಕಾ ಪ್ಲಾನ್ ಆಗಿ ಬದಲಾಗುತ್ತೆ. ಈ ಜಗಳವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಎರಡೂ ಕಡೆಯವರ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು. ಪ್ರೇಮ ಕಡೆಯಿಂದ ನೋಡಿದ್ರೆ ಅವಳಿಗೆ ಮೋಸ ಆಗಿದೆ, ನನ್ನನ್ನ ಕಡೆಗಣಿಸಿದ್ದಾರೆ ಅನ್ನೋ ಭಾವನೆ. ಯಾಕಂದ್ರೆ ಅವಳು ಕಿರಣ್ಣನ್ನ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತಿದ್ಲು. ಆದ್ರೆ ಅವನ ಹೊಸ ಗರ್ಲ್ಫ್ರೆಂಡ್ ಫೋಟೋಗಳನ್ನ ಆನ್ಲೈನಲ್ಲಿ ನೋಡಿದಾಗ ಅವಳ ಕೋಪ ನೆತ್ತಿಗಿರುತ್ತೆ. ಇನ್ನೊಂದ್ ಕಡೆ ಕಿರಣ್, ಅವನು ತನ್ನ ಹೊಸ ಲೈಫಲ್ಲಿ ಬ್ಯುಸಿಯಾಗಿದ್ದ. ಪ್ರೇಮನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಅವಳ ನಂಬರ್ ಬ್ಲಾಕ್ ಮಾಡಿ ಮೂವ್ ಆನ್ ಆಗಿದ್ದ. ಇದು ನೋಡಕ್ಕೆ ಸಡನ್ನಾಗಿ ಕೋಪದಲ್ಲಿ ಮಾಡಿದ್ದು ಅಂತ ಅನ್ಸಿದ್ರೂ ಖಂಡಿತ ಅಲ್ಲ. ಇದು ಒಂದು ಪಕ್ಕಾ ಪ್ಲ್ಯಾಂಡ್ ಮರ್ಡರ್. ಹೇಗಂತೀರಾ? ಅವಳು ಒಂದು ದಿನ ಮೊದಲೇ ಸೀಮೆಎಣ್ಣೆ ತಂದಿಟ್ಕೊಂಡಿದ್ಲು. ಕಿರಣ್ ಅವಳನ್ನ ಬ್ಲಾಕ್ ಮಾಡಿದ್ನಲ್ಲ, ಹಾಗಾಗಿ ಅವನನ್ನ ಕಾಂಟ್ಯಾಕ್ಟ್ ಮಾಡಕ್ಕಂತನೇ ಒಂದು ಹೊಸ ಸಿಮ್ ತಗೊಂಡು ನಿನ್ನತ್ರ ಒಂದು ವಿಷಯ ಮಾತಾಡಬೇಕು ಅಂತ ಸಿಂಪಲ್ ಆಗಿ ಮೆಸೇಜ್ ಮಾಡಿ ಮನೆಗೆ ಬರ್ಸ್ಕೊಳ್ತಾಳೆ. ಅವಳ ಟಾಪ್ ಫ್ಲೋರ್ ಮನೆ ಆ ಕೊನೆಯ ಆಟಕ್ಕೆ ರೆಡಿಯಾಗಿತ್ತು. ಏಪ್ರಿಲ್ 21 ಆ ಒಂದು ಇನ್ವಿಟೇಷನ್ ಸಾವಿನ ಇನ್ವಿಟೇಷನ್ ಆಗಿ ಬದಲಾಗತ್ತೆ. ಅಂದು ನಡೆದಿದ್ದು ಏನು ಅಂತ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ಮನತ್ತೆ. ಆ ದಿನ ನಡೆದ ಘಟನೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಏನೋ ಮಾತಾಡಬೇಕು ಅಂದಿದ್ಲಲ್ಲ, ಅದನ್ನ ನಂಬಿ ಕಿರಣ್ ಅವಳ ಮನೆಗೋಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಕಾದಿದ್ದೇ ಬೇರೆ. ಫಸ್ಟ್ ಅವನ ಕೈಕಾಳುಗಳನ್ನ ಕಟ್ಟಾಕ್ತಾಳೆ, ಕಣ್ಣಿಗೂ ಬಟ್ಟೆ ಕಟ್ತಾಳೆ. ಆಮೇಲೆ ನೀನು ನನ್ಗೆ ಮೋಸ ಮಾಡ್ದೆ ಅಂತ ಪ್ರಶ್ನೆ ಮಾಡ್ತಾಳೆ. ಫೈನಲಿ ಅವನ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿಬಿಡ್ತಾಳೆ. ಅವಳ ಕ್ರೂರ್ಯ ಅಷ್ಟಕ್ಕೆ ನಿಲ್ಲಲ್ಲ. ಅವನು ಒದ್ದಾಡಿ ಸಾಯುವ ಆ ಕೊನೆ ಕ್ಷಣಗಳನ್ನ ತನ್ನ ಫೋನ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾಳೆ. ಮನೆಯಿಂದ ದಟ್ಟವಾಗಿ ಹೊಗೆ ಬಳೋದನ್ನ ನೋಡಿ ಅಕ್ಕಪಕ್ಕದವರು ಓಡಿ ಬರ್ತಾರೆ ಸಹಾಯಕ್ಕೆ ಅಂತ. ಆದ್ರೆ ಅಷ್ಟರಲ್ಲಾಗ್ಲೇ ಎಲ್ಲವೂ ಮುಗಿದೋಗಿತ್ತು. ಕಿರಣನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅವನ ಪ್ರಾಣ ಹೋಗಿತ್ತು. ಪ್ರೇಮಗೆ ಮಾತ್ರ ಒಂದು ಗಾಯ ಕೂಡ ಆಗಿರಲಿಲ್ಲ. ಈ ಘಟನೆ ಕೇವಲ ಕಿರಣ್ನ ಜೀವವನ್ನಷ್ಟೇ ತೆಗೆಯಲಿಲ್ಲ, ಅವನ ಕುಟುಂಬದ ಮೇಲೆ ಇದು ಬೀರಿದ ಪರಿಣಾಮ ಇದೆಯಲ್ಲ, ಅದು ನಿಜಕ್ಕೂ ವಿನಾಶಕಾರಿ ಮತ್ತು ಶಾಶ್ವತ. ಜಸ್ಟ್ ಒನ್, ಕಿರಣ್ನ ತಂದೆ ತಾಯಿಗೆ ಉಳಿದಿದ್ದ ಏಕೈಕ ಮಗ. ಅವರ ಜೀವನದ ಕೊನೆ ಆಶಾಕಿರಣ ಕೂಡ ಅವನೇ ಆಗಿದ್ದ. ಕಿರಣನ ತಂದೆ ಹೇಜಿದ ಈ ಮಾತು ಕೇಳಿದ್ರೆ ಮನಸ್ಸು ಭಾರ ಆಗುತ್ತೆ. ನಾನು ಅವನ ಇಡೀ ಜೀವನದಲ್ಲಿ ಒಂದೇ ಒಂದು ಏಟು ಕೂಡ ಹೊಡೆದಿರಲಿಲ್ಲ ಅಂತಾರೆ. ಈ ಒಂದು ವಾಕ್ಯದಲ್ಲೇ ಅವರ ನೋವಿನ ಆಳ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ಕುಟುಂಬಕ್ಕೆ ಇದು 2ನೇ ದೊಡ್ಡ ಆಘಾತ. ಯಾಕಂದ್ರೆ ಅವರು ಇದಕ್ಕೂ ಮುಂಚೆ ಹಾವು ಕಚ್ಚಿ ತಮ್ಮ ಇನ್ನೊಂದು ಮಗುವನ್ನ ಕಳ್ಕೊಂಡಿದ್ರು. ಅಂಥ ತಾಯಿಗೆ ಈ ನೋವನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂತ ಮೊದಲು ಕಿರಣ್ ICUನಲ್ಲಿದ್ದಾನೆ ಅಂತ ಅಷ್ಟೇ ಹೇಳಿದ್ರಂತೆ. ಆದ್ರೆ ಆ ಸುದ್ದಿ ಕೇಳಿಯೇ ಅವರು ಕುಸಿದು ಬಿದ್ಬಿಟ್ರು. ಇದೆಲ್ಲದರ ಮಧ್ಯೆ ಘಟನೆ ನಡೆದ ಜಾಗದಲ್ಲೇ ಪ್ರೇಮಾಳನ್ನ ಅರೆಸ್ಟ್ ಮಾಡಲಾಗಿತ್ತು. ಸರಿ, ಈ ಕೇಸ್ನ ಡೀಟೇಲ್ಸ್ ಎಲ್ಲ ನೋಡಿದ್ವಿ. ಇದರ ಆಚೆಗೆ ಈ ಘಟನೆ ಮನುಷ್ಯರ ನಡವಳಿಕೆ ಮತ್ತು ಸಂಬಂಧಗಳ ಬಗ್ಗೆ ನಮ್ಗೆ ಏನ್ ಹೇಳ್ಕೊಡುತ್ತೆ ಅದನ್ನ ನೋಡೋಣ. ರಿಲೇಶನ್ಶಿಪ್ ಸೈಕಾಲಜಿಯಲ್ಲಿ 3ನೇ ವ್ಯಕ್ತಿ ಅಥವಾ ಥರ್ಡ್ ಪರ್ಸನ್ ಎಂಟ್ರಿ ಇದೆಯಲ್ಲ, ಅದು ಯಾವಾಗಲೂ ಒಂದು ಡೇಂಜರಸ್ ಟರ್ನ್. ಇದು ಸಾಮಾನ್ಯವಾಗಿ ಜಗಳ, ಅಸೂಯೆ, ಇನ್ಸೆಕ್ಯೂರಿಟಿಗೆ ಕಾರಣ ಆಗತ್ತೆ. ಹಾಗೇನೆ ಎಷ್ಟೋ ಸಂಬಂಧಗಳು ಮುರಿದುಬಿಗೋಕೆ ಕೂಡ ಇದೇ ಮೇನ್ ರೀಸನ್ ಆಗಿರುತ್ತೆ. ಈ ಘಟನೆಯಿಂದ ನಾವು ಕಲಿಬೇಕಾದ ಕೆಲವು ಕಠಿಣ ಸತ್ಯಗಳಿವೆ. ನೋಡಿ, ನಮ್ಮ ಇಮೋಷನ್ಸ್ ತುಂಬಾ ಪವರ್ಫುಲ್, ಆದರೆ ಅವು ಕಂಟ್ರೋಲ್ ತಪ್ಪಿದ್ರೆ ವಿನಾಶ ಗ್ಯಾರಂಟಿ. ಕೋಪ ಅಥವಾ ಸೇಡಿನ ಮನಸ್ಥಿತಿಯಲ್ಲಿ ಸಡನ್ನಾಗಿ ಏನೋ ಮಾಡೋ ಬದಲು 1 ನಿಮಿಷ ನಿಂತು ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ಇನ್ನು ಈ ಕಥೆಯಲ್ಲಿ ತಪ್ಪು ಕೇವಲ ಒಬ್ಬರದೇ ಅಂತ ಹೇಳಕ್ಕಾಗಲ್ಲ. ಕೊನೆಗೆ
ತಮಗೆ ಸರಿ ಹೊಂದುವ ಪಾರ್ಟ್ನರ್ನ ಹುಡುಕೋದು ಇವತ್ತಿನ ಕಾಲದ ಅತಿ ದೊಡ್ಡ ಚಾಲೆಂಜ್ಗಳಲ್ಲಿ ಒಂದು ಅನ್ನೋದನ್ನ ಈ ಕೇಸ್ ನಮಗೆ ನೆನಪಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ. ಇಮೋಷನ್ ಅಂದ್ರೆ ಭಾವನೆ ಮತ್ತು ರೀಸನ್ ಅಂದ್ರೆ ವಿವೇಚನೆ, ಈ ಎರಡರ ನಡುವೆ ನಡೆಯೋ ಯುದ್ಧದಲ್ಲಿ ಕೊನೆಗೆ ಗೆಲ್ಲೋದು ಯಾರು? ಈ ಒಂದು ಯೋಚನೆಯ ಜೊತೆ ಇವತ್ತಿನ ಈ ವಿಶ್ಲೇಷಣೆ